ಸನ್ಮತಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸ್ವಾಗತ, ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ, ವರ್ತಮಾನದ ನಿರ್ವಹಣೆ ಮತ್ತು ಉತ್ತಮ ಭವಿಷ್ಯದ ನಿರ್ಮಾಣವೇ ಶಿಕ್ಷಣದ ಧ್ಯೇಯ. ವೀರೇಶ್ ಪಾಟೀಲ್. ವಿದ್ಯಾರ್ಥಿ ಜೀವನವು ಭವಿಷ್ಯವನ್ನು ರೂಪಿಸುವ ಸುವರ್ಣಾವಕಾಶವಾಗಿದೆ. ಭವಿಷ್ಯವನ್ನು ಹೇಗೆ ನಿರ್ಮಾಣ ಮಾಡಬೇಕು ಮತ್ತು ವರ್ತಮಾನವನ್ನು ಹೇಗೆ ನಿರ್ವಹಿಸಬೇಕೆಂಬುದನ್ನು ಕಲಿಯುವುದೇ ನಿಜವಾದ ಶಿಕ್ಷಣವಾಗಿದ್ದು, ವಿದ್ಯಾರ್ಥಿಗಳು ಉತ್ತಮ ಆಲೋಚನೆಗಳೊಂದಿಗೆ ಓದುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ನೇಜ್ನ ಖ್ಯಾತ ವಾಗ್ಮಿ ವೀರೇಶ್ ಪಾಟೀಲ್ ತಿಳಿಸಿದ್ದಾರೆ. ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಸುವರ್ಣ ಅವಕಾಶ. ಅದರಲ್ಲೂ ಪದವಿ ಪೂರ್ವ ಮತ್ತು ಪದವಿ ಓದುವಂತಹ ವಿದ್ಯಾರ್ಥಿಗಳು ಪ್ರಬುದ್ಧ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನಿಖರವಾಗಿ ತಿಳಿತದೆ. ಆ ವಯಸ್ಸಿನಲ್ಲಿ ಇರೋರು ಯಾರು ಅವಿವೇಕಿಗಳಾಗಿರೋದಿಲ್ಲ. ಸ್ವಲ್ಪ ಓದೋ ಬರೆಯೋ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದು. ಆದರೆ ಈ ವಯಸ್ಸಿನ ಹುಡುಗರಿಗೆ, ಈ ವಯಸ್ಸಿನ ತರುಣರಿಗೆ ಎಲ್ಲ ತಿಳಿತದೆ. ಇಂಥ ಅವಸ್ಥೆಯಲ್ಲಿ ಇರೋರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಮತ್ತು ಈ ಅವಧಿಯಲ್ಲಿ ಮಾಡುವಂತಹ ವರ್ತನೆಗಳು, ಈ ಅವಧಿಯಲ್ಲಿ ಮಾಡುವಂತಹ ಆಲೋಚನೆಗಳು ನಮ್ಮ ಭವಿಷ್ಯದ ಭದ್ರತೆಯ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತದೆ. ಕೇಳ್ತೀವಿ, ನಾಳೆ ನಾವು ಏನು ಆಗಬೇಕು ಅನ್ನೋದನ್ನು ಈಗ ನಾವು ಏನು ಮಾಡ್ತೇವೆ ಅನ್ನೋದು ತೀರ್ಮಾನ ಮಾಡ್ತೇವೆ. ಅವರು ಶನಿವಾರ ದಿನಾಂಕ 18ರಂದು ತಾಲೂಕಿನ ಶೇಡಬಾಳ್ ಪಟ್ಟಣದ ಸನ್ಮತಿ ಶಿಕ್ಷಣ ಸಹಕಾರಿ ಸಮಿತಿಯ ಮಹಾವಿದ್ಯಾಲಯದ ಪ್ರಥಮ ಪಿಯುಸಿ ಹಾಗೂ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳ ಸ್ವಾಗತ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಪದವಿ ಪೂರ್ವ ಮತ್ತು ಪದವಿ ಓದುವ ಅವಧಿಯಲ್ಲಿ ತಾವು ತೆಗೆದುಕೊಳ್ಳುವ ತೀರ್ಮಾನಗಳು, ವರ್ತನೆಗಳು ಮತ್ತು ಆಲೋಚನೆಗಳು ನಿಮ್ಮ ಭವಿಷ್ಯದ ಭದ್ರತೆಯ ಮೇಲೆ ತುಂಬಾ ಪರಿಣಾಮ ಬೀರುತ್ತವೆ. ನಾಳೆ ನಾವು ಏನು ಆಗಬೇಕೆಂಬುದು ಈಗ ನಾವು ಏನು ಮಾಡುತ್ತೇವೆ ಅನ್ನುವುದರ ಮೇಲೆ ತೀರ್ಮಾನಗೊಳ್ಳುತ್ತದೆ. ಆದ್ದರಿಂದ ಚೆನ್ನಾಗಿ ಓದಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಸ್ವಲ್ಪ ಅಪ್ಪಿತಪ್ಪಿ ಅವಿವೇಕದ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ, ಸ್ವಲ್ಪ ಅಜಾಗರೂಕ ವರ್ತನೆಗಳನ್ನು ಮಾಡಿದರೆ ಭವಿಷ್ಯದಲ್ಲಿ ಒಂದು ಸಿಕ್ಕೊಂಡ್ಬಿಡ್ರಪ್ಪ. ಎಷ್ಟು ಅಂದರೆ PU-ನಲ್ಲಿರೋದು ಟೀನೇಜ್ ಫೈನಲ್ ಸ್ಟೇಜಲ್ಲಿ ಇರ್ತೀವಿ, 17, 18. ಡಿಗ್ರಿಲಿರೋದು ಜಸ್ಟ್ ಟೀನೇಜ್ ಮುಗಿಸಿರ್ತೀವಿ, 18, 19. ಕೊಳ್ಳುವಂತಹ ತೀರ್ಮಾನಗಳು ಅಥವಾ ನಾವು ಮಾಡುವಂಥ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ಭದ್ರಗೊಳಿಸೋದಕ್ಕೆ ತುಂಬ ಸೂಕ್ಷ್ಮವಾಗಿ ಪರಿಣಾಮವನ್ನು ಬೀರ್ತಾ ಇದ್ದಾರೆ. ಗೊತ್ತಿದ್ದೋ ಗೊತ್ತಿರಲಾರ್ದೋ ಹುಡುಗಾಟ ಮಾಡೋದಕ್ಕಾಗಿಯೋ ಯಾರನ್ನೋ ಮೆಚ್ಚಿಸೋದಕ್ಕಾಗಿಯೋ ಒಂದು ಸ್ವಲ್ಪ ಅಜಾಗರೂಕ ವರ್ತನೆಯನ್ನು ತೋರಿಸಿದರೆ, ಮಾಡಬಾರದ ಆಲೋಚನೆಗಳನ್ನು ಮಾಡಿದರೆ, ಮಾಡಬಾರದ ಕೆಲಸಗಳನ್ನು ಮಾಡಿದರೆ ಜಗತ್ತಿಗೇನೂ ನಷ್ಟ ಆಗೋದಿಲ್ಲ, ಸ್ವಂತ ಭವಿಷ್ಯಕ್ಕೆ ದೊಡ್ಡ ಪರಿಣಾಮ. ಈ ಕಾರಣದಿಂದ ತಾರುಣ್ಯಾವಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ವಿದ್ಯಾರ್ಥಿಗಳಾದವರು ಆಲೋಚನೆ ಮಾಡಬೇಕಾದಂತಹ ಮುಖ್ಯ ವಿಷಯ ಯಾವುದು ಅಂದರೆ, ಭವಿಷ್ಯವನ್ನು ಹೇಗೆ ನಿರ್ಮಾಣ ಮಾಡಬೇಕು, ವರ್ತಮಾನವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಕೌಶಲ್ಯವನ್ನು ಕಲಿಯಬೇಕು. ದಟ್ ಈಸ್ ಎಜುಕೇಶನ್. ಇನ್ನೋರ್ವ ಮುಖ್ಯ ಅತಿಥಿ ಗ್ರೆಟ್ಟು ತಹಶೀಲ್ದಾರ್ ರಶ್ಮಿ ಜಕಾತಿ ಮಾತನಾಡಿ, ನಾನು ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಯಾಗಿ ಬಂದಿಲ್ಲ, ನಿಮ್ಮ ಒಡನಾಡಿಯಾಗಿ ಬಂದಿದ್ದೇನೆ. ಭಾಷಣ ಮಾಡುವುದಕ್ಕಿಂತ ಮುಂದೆ ಒಂದು ದಿನ ನಿಮ್ಮೊಂದಿಗೆ ಸಂವಾದ ಮಾಡಲು ಬಯಸುತ್ತೇನೆ. ಚೆನ್ನಾಗಿ ಓದಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು. ನಾನು ಇಲ್ಲಿ ಒಬ್ಬ ಅಧಿಕಾರಿಯಾಗಿ ಬಂದಿಲ್ಲ, ನಾನು ಸಹಿತ ಒಂದು ವಿದ್ಯಾರ್ಥಿನಿಯಾಗಿ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ರಶ್ಮಿ ಶಂಕರ್ ಜಕಾತಿ ಅಂತ ಒಂದು ಪುಟ್ಟ ಹಳ್ಳಿ, ನಿಮ್ಮ ಥರನೇ ನಾನು ಒಂದು ಬೆಳಗಾವಿ ತಾಲೂಕಿನ ಪುಟ್ಟ ಹಳ್ಳಿ ಗಣಪತಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು. ನನ್ನ ತಂದೆ ತಾಯಿ ಇಬ್ಬರು ಶಿಕ್ಷಕರು. ನನ್ನ ತಂದೆಗೆ ನಾವು 3 ಜನ ಹೆಣ್ಮಕ್ಳು, ಗಂಡ್ಮಕ್ಳಿಲ್ಲ, 3 ಜನ ಹೆಣ್ಮಕ್ಳು. ಆದರೆ ನನ್ನ ತಂದೆ ಇವರು ಹೆಣ್ಮಕ್ಳು ಹುಟ್ಟಿದಾರಲ್ಲ, ಯಾಕೆ ಕಲಿಸ್ಬೇಕು ಅಂತ ಯಾವತ್ತೂ ಆ ಭಾವನೆಯಲ್ಲಿ ಯಾವತ್ತೂ ನನ್ನ ಬೆಳೆಸಿಲ್ಲ. 3 ವರ್ಷ ಕೊಟ್ಟು ನಮ್ಮಿಬ್ಬರು ಸಿಸ್ಟರ್ಸು MBBS MD ಮಾಡಿ ಡಾಕ್ಟರ್ಸ್ ಆಗಿದ್ದಾರೆ. ನಾನಿವತ್ತು KS ಆಗಿ ಹುಟ್ಟಿದ್ದೀನಿ ಅಂದರೆ ಅದು ನಮ್ಮ ತಂದೆ ತಾಯಿಯ ತ್ಯಾಗ, ಆಮೇಲೆ ನನ್ನ ಗುರು ಹಿರಿಯರ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ವಿದ್ಯಾರ್ಥಿನಿಯರಿದ್ದೀವಿ ಫ್ರೆಂಡ್ಸ್. ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ನಾನು ನನ್ನ ಕಾಲೇಜನ್ನು ನೆನಪಾಗ್ತಾ ಇದೆ. ನಾನು ಸಹ JSS ಕಾಲೇಜಿಗೆ ಸ್ಟಾರ್ಟಿಂಗಲ್ಲಿ ಹೋದಾಗ ಇದೇ ಥರ ಭಾವನೆ, ನನಗೂ ಅದೇ ಥರ ಇತ್ತು. ಮೊದಲೇ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಪ್ರಮುಖ ಅಂಶಗಳು, ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥ ಒಂದು ಪ್ರಮುಖ 5 ಅಂಶಗಳನ್ನು ಹೇಳ್ತೀನಿ. ಮೊದಲು ಯಾವುದೇ ವಿದ್ಯಾರ್ಥಿನಿಯರಿಗೆ ಶಿಸ್ತು ಇರಬೇಕು. ವಿದ್ಯೆ ಯಾವುದು, ನಿಮ್ಮ ಓದಿನಲ್ಲಾಗಿರಲಿ, ಬರವಣಿಗೆಯಲ್ಲಾಗಿರಲಿ ಅಥವಾ ನಿಮ್ಮ ನಡವಳಿಕೆ. ಕಾರ್ಯಕ್ರಮಕ್ಕೂ ಮೊದಲು ಗಣ್ಯರು ಸನ್ಮತಿ ಶಿಕ್ಷಣ ಸಂಸ್ಥೆಯ ಕಟ್ಟಡಗಳನ್ನು ವೀಕ್ಷಣೆ ಮಾಡಿದರು. ಬಳಿಕ ಹಾಲಿಬಾಲ್ ಆಡಿ ಕ್ರೀಡಾ ಚಟುವಟಿಕೆಗಳಿಗೆ ಚಾಲನೆ ನೀಡಿದರು. ನಂತರ ಗಣ್ಯರನ್ನು ಸಮಾರಂಭಕ್ಕೆ ವಿಶೇಷವಾಗಿ ಸ್ವಾಗತಿಸಲಾಯಿತು. ಪದವಿ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಗೀತೆ ಹಾಡಿದರು. ಪದವಿ ಪೂರ್ವ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆ ಹಾಡಿದರು. ನಂತರ ವಿದ್ಯಾದೇವಿ ಸರಸ್ವತಿ ದೇವಿಯ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಅತಿಥಿಗಳನ್ನು, ಗಣ್ಯರನ್ನು ಮತ್ತು ದಾನಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ ಮಹಾವಿದ್ಯಾಲಯದ ಪದವಿ ಪೂರ್ವ ಮತ್ತು ಪದವಿಯ ನೂತನ ಮಿಸ್ಟರ್ ಫ್ರೇಜರ್ ಹಾಗೂ ಮಿಸಸ್ ಫ್ರೇಜರ್ಗಳನ್ನು ಘೋಷಿಸಿ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಉಪತಹಶೀಲ್ದಾರ ಅಣ್ಣಾಸಾಬ್ ಕೋರೆ, ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿಯ ಅಧ್ಯಕ್ಷ ವಿನೋದ್ ಬರಗಾಲೆ, ಉಪಾಧ್ಯಕ್ಷ ಅಜಿತ್ ನಾಂದ್ರೆ, ಸನ್ಮತಿ ವಿದ್ಯಾಲಯದ ಅಧ್ಯಕ್ಷ ಸನ್ಮತಿ ಪಾಟೀಲ್, ನಿರ್ದೇಶಕರಾದ ಅಶ್ವಥ್ ಪಾಟೀಲ್, ರಾಜು ಘೆನಪ್ಕೋಳ್, ಕುಮಾರ್ ಮಾಲಗಾಂವೆ, ಸುನೀತಾ ಮಾಕಣ್ಣವರ್, ಅಕ್ಕತಾಯಿ ಮುಜಾವರ್, ಎಸ್ಎಸ್ಎಸ್ ಸಮಿತಿಯ ಶಾಲೆ ಮತ್ತು ಕಾಲೇಜು ಎಕ್ಸಿಕ್ಯೂಟಿವ್ ಕಮಿಟಿಯ ಚೇರ್ಮನ್ನ ವಿನೋದ್ ಪಾಟೀಲ್, ಸಿಇಒ ಸತೀಶ್ ಪಾಟೀಲ್, ಅಭಯ್ ಕಿನಂಗೆ, ಪ್ರಾಚಾರ್ಯ ಬಾಹುಬಲಿ ಬಣಜಿಗ್ವಾಡೆ ಸೇರಿದಂತೆ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರು, ಸನ್ಮತಿ ಹಾಗೂ ಪದ್ಮಾವತಿ ವಿದ್ಯಾಲಯದ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಪ್ರಾಚಾರ್ಯ BD ಬಣಜಿಗವಾಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 2026-27ನೇ ಸಾಲಿನ ಪ್ರಥಮ PUC ಮತ್ತು ಪ್ರಥಮ ಪದವಿ ವಿದ್ಯಾರ್ಥಿಗಳ ಒಂದು ಸ್ವಾಗತ ಸಮಾರಂಭದ ಜೊತೆಗೆ ಮತ್ತು ಕ್ರೀಡಾ ಉದ್ಘಾಟನಾ ಸಮಾರಂಭವನ್ನು ಶ್ರೀ ವಿನೋದ್ ಬರಗಾಲೆ ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಸಮಾರಂಭದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. BS ಮಿರಗಿ ನಿರೂಪಿಸಿದರು. ಶಿಕ್ಷಣವೆಂಬುದು ಬದುಕಿನ ಬೆಳಕು, ಸಂಸ್ಕೃತಿಯೇ ವ್ಯಕ್ತಿತ್ವದ ಅಡಿಪಾಯ. ನೆರವೇರಿಸುವ ವಿಘ್ನ ವಿನಾಯಕ ಶ್ರೀ ಗಣೇಶನ ಹಾಗೂ ಜ್ಞಾನದ ಆಶಾ ಪವಾರ್ ಮತ್ತು ಸಂಗಡಿಗರನ್ನ ವೇದಿಕೆಗೆ ಬರ್ಮಾಡಿಕೊಳ್ತಾ ಇದ್ದೀನಿ. DK ಮಾಲಗಾವೆ ಸತ್ಕಾರ ಕಾರ್ಯಕ್ರಮ ನಡೆಸಿಕೊಟ್ರು. ಆಗಮಿಸಿರತಕ್ಕಂತಹ ದಯಮಾಡಿ ಮೇಡಮ್ ಅವರು ಸತ್ಕಾರಕ್ಕೆ ಆಸನದ ಮೇಲೆ ಐಶ್ವರ್ಯ ಮಾಳಿ ವಂದಿಸಿದ್ರು. ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮಹನೀಯರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವ ಸುಸಂದರ್ಭ.
ದೀಪ ತನ್ನ ಬೆಳಕನ್ನು ಪಂಚ್ ನ್ಯೂಸ್ಗಾಗಿ ಶೇಡಬಾಳದಿಂದ ಬಸವರಾಜ್ ತಾರದಾಳೆ.